ಹಲೋ ಗೈಸ್, ವೆಲ್ಕಮ್ ಟು ಮೈ ವ್ಲಾಗ್. ಈಗ ತುಂಬ ದಿವಸ ಆಯಿತು ಬ್ಲಾಗ್ ಮಾಡಿದಾಗ. ನಮ್ಮ ಊರಿನ ಚೊಕ್ಕಡಿ ಜಾತ್ರೆ. ಹಾಗೆ ನಾನೀಗ ಬೆಂಗಳೂರಿಂದ ಬರಬೇಕಾದ್ರೆ ನಮ್ಮ ಬಾಯ್ಸ್ ಎಲ್ಲ ರೆಡಿ ಆಗಿದ್ರು ಇಲ್ಲಿ ಪಿರಿಯಾಪಟ್ಟಣದಲ್ಲಿ. ಹಾಗೆ ಹೂ ಪರ್ಚೇಸ್ಗೆ ಹೋಗುವ ಅಂತ ಈಗ ನಾವು ಇಲ್ಲಿ ಬಂದಿದ್ದೇವೆ. ಈಗ ರೇಟ್ ಎಲ್ಲ ಹೇಗೆ ಉಂಟು ನಮಗೆ ಗೊತ್ತಿಲ್ಲ ಅಲ್ಲ ಮಿತ್ರಣ. ಹೋಗಿ ನೋಡು, ನಿಮಗೆ ತೋರಿಸು ಮಾರ್ಕೆಟ್ ಪಿರಿಯಾಪಟ್ಟಣ ಬೆಳಿಗ್ಗೆ ಮಾರ್ಕೆಟ್ ಯಾವ ರೀತಿ ಉಂಟು ಬೆಳಿಗ್ಗಿನ ಜಾವ. ಬನ್ನಿ, ಮತ್ತು ಹೂ ಎಲ್ಲ ತೋರಿಸು ಯಾವ ರೀತಿ ರೇಟ್ ಎಲ್ಲ ಉಂಟು. ಬನ್ನಿ ಹೋಗಿ ನೋಡುವ. ನೋಡಿ ಗೈಸ್, ಈಗ ಹೂ ತಗೊಂಡೋಗಿ ಪಿರಿಯಾಪಟ್ಟಣ ಬಂದಿದ್ದೇವೆ. ಹಾಗೆ ಇಲ್ಲಿ ಚಾ ಕುಡಿಯುವ ಅಂತ ಇತ್ತು, ಹಾಗೆ ಎಲ್ಲ ನಿಂತಿದ್ದಾರೆ. ಹೇಗೆ ಮಿತ್ರಣ್ಣ, ಹೂ ಎಲ್ಲ ವ್ಯಾಪಾರ ಆಯ್ತಾ? ಮಳೆ ಬಂದು ರೇಟ್ ಭಯಂಕರ ರೇಟ್ ಅಲ್ಲ. ಹಾಗೆ ನಮಗೆ ಇವರು ಹೆಲ್ಪ್ ಮಾಡಿದ್ರು ಫುಲ್. ಈ ಸರ್ತಿ ಸ್ವಲ್ಪ ಜಾಸ್ತಿ ಆಗಿದೆ ರೇಟ್. ಕಳೆದ ತಿಂಗಳಲ್ಲಿ ಸ್ವಲ್ಪ ಕಮ್ಮಿ ಇತ್ತು, ಸ್ವಲ್ಪ ಜಾಸ್ತಿ ಆಗಿದೆ ಅಲ್ಲ. ಮಳೆ ಬಂದು ಹಾಳಾಗಿದ್ದಕ್ಕೆ ಜಾಸ್ತಿ ಆಗಿದೆ. ಹಾಗೆ ಆದ್ರೂ ಪರವಾಗಿಲ್ಲ ರೇಟ್ ಒಂದು ಸ್ವಲ್ಪ ಕನ್ಸಿಸ್ ಮಾಡಿ ಕೊಡಿಸಿಕೊಟ್ಟಿದ್ದೀನಿ. ಸಿಕ್ಕಿದಲ್ಲ, ತುಂಬಾ ಥ್ಯಾಂಕ್ಸ್ ನಿಮಗೆ. ನೋಡಿ ಎಲ್ಲ ಫುಲ್ ಹೂ ಇಲ್ಲಿ ಪಿರಿಯಾಪಟ್ಟಣದಲ್ಲಿ. ನೋಡಿ ಹೂವಿನ ಮಾರ್ಕೆಟ್ ಬೆಳಗ್ಗೆ ಯಾವ ರೀತಿ ಇದೆ ಅಂತ. ಹಾಗೆ ನಮ್ದು ಪರ್ಚೇಸ್ ಆಯ್ತು. ಸ್ವಲ್ಪ ಹೂವೆಲ್ಲ ತಗೊಂಡು ಡಿಕ್ಕಿಗೆಲ್ಲ ತುಂಬಿಸಿದೆ. ನೋಡಿ ಲಿಂಬೆಲ್ಲ ಉಂಟು. ಮಲ್ಲಿಗೆ ಹೇಗೆ ಅಮ್ಮ ರೇಟು? 50 ರೂಪಾಯಿ. ಈ ಚೆಂಡು ಸೇಲ್ ಆಗಿದಾ? ಎಷ್ಟು ಇತ್ತು ಇವತ್ತು ರೇಟ್? ನೋಡಿ ಫುಲ್ ಹೂ ಇದೆ, ತುಳಸಿ ಮಾಲೆ ಇದೆ. ರೇಟ್ 600 ರೂಪಾಯಿ. ನೋಡಿ ನಮ್ಮ ಕಾರ್ ಇಲ್ಲಿದೆ. ಫುಲ್ ಪರ್ಚೇಸ್ ಎಲ್ಲ ಆಯ್ತು, ನಮ್ ತಗೊಂಡ್ವಿ. ಸ್ವಲ್ಪ ಕಡಿಮೆ ಮಾಡಿದ್ರು ನೋಡಿ. ಸ್ವಲ್ಪ ಇಲ್ಲಿ ಇಟ್ಟಿದೆ, ಮತ್ತೆ ಸ್ವಲ್ಪ ಹಿಂದ್ಗಡೆ ಉಂಟು. ನೋಡಿ ಹೂ ಬೇಕಾದ್ರೆ ಸೀದಾ ಪಿರಿಯಾಪಟ್ಟಣ ಬಂದ್ರೆ ಆಯ್ತು. ಇಲ್ಲಿ ನಿಮಗೆ ಬೆಳಿಗ್ಗೆ ಬೇಗ ಬಂದ್ರೆ ಮಾರ್ಕೆಟ್ ಓಪನ್ ಆಗ್ತದೆ, ಇಲ್ಲಿ ನಿಮಗೆ ಪರ್ಚೇಸ್ ಮಾಡ್ಬೋದು. ನೋಡಿ ಬಿಸಿ ಬಿಸಿ ಚಾ. ಈಗ ಒಳ್ಳೆ ಚಳಿಗೆ ಮಳೆ ಸಹ ಬಂತು ಅಲ್ಲ ಮಿತ್ರಣ್ಣ. ನೋಡಿ ಪಿರಿಯಾಪಟ್ಟಣದಲ್ಲಿ ಒಂದು ಚಾ ಕುಡಿಯೋ ಆಯ್ತು ಅಲ್ಲ. ಕಾಫಿ ಅಲ್ಲ, ಸ್ವಲ್ಪ ಮಿಸ್ ಆಯ್ತು. ಒಂದು ಜಾಸ್ತಿ ಆಯ್ತಾ ರೇಟ್? 600 ರೂಪಾಯಿ. ಎಷ್ಟಿದು? 100 ರೂಪಾಯಿ. ಮಾರ್ಗೆ 100 ರೂಪಾಯಾ? ಹೂ ಚೆನ್ನಾಗಿದೆ, ರೇಟು ಚೆನ್ನಾಗಿದೆ, ರೇಟ್ ಕೂಡ ಚೆನ್ನಾಗಿದೆ. ನೋಡಿ ನಾವು ಮಲ್ಲಿಗೆ ತಗೊಂಡೆ ಮನೆಗೆ. ಮಲ್ಲಿಗೆ 50 ರೂಪಾಯಿ ಅಂತೆ ಮಾರಿಗೆ. ಎಷ್ಟು ಎಷ್ಟು ಬೇಕು? 2 ಮಾರು ಮನೆಗ. ನೋಡಿ ಅಲ್ಲಿ ಲೈಮ್ ಮಾರ್ತಿದ್ದಾರೆ, ಲಿಂಬೆ. ಅಲ್ಲಿ ರೇಟ್ ಕೇಳಿದೆ 10 ರೂಪಾಯಿಗೆ ಒಂದಂತೆ, ಮತ್ತೆ ಇನ್ನೊಂದು 20 ರೂಪಾಯಿಗೆ 4 ಅಂತೆ. ಲಿಂಬೆ ನೋಡಿ, ಲಿಂಬೆಯಲ್ಲಿ ಉಂಟು. ಲಿಂಬೆ ತೋರಿಸು ನಮಗೆ ಊರಲ್ಲಿ ತಗೊಳ್ಬೋದು ಇದರ ಬದಲು. ನಾವು ಕಡಿಮೆ ಉಂಟು ಅಂತ ಬರುದು. ನೋಡಿ ಈ ಲಿಂಬೆ ಇದು 10 ರೂಪಾಯಿ ಅಂತೆ. ನೋಡಿ ಇದು 20 ರೂಪಾಯಿಗೆ 4. ಫುಲ್ ಕಾಸ್ಟ್ಲಿ ಆಗಿದೆ ಇಲ್ಲಿ ಸಹ. ಎಷ್ಟಿದಕ್ಕೆ? ಕುಚ್ಚಿಗೆ 150. ನೋಡಿ ಇವರು ಗಾಡಿಗೆ ಹಾಕ್ಲಿಕ್ಕೆ, ಅವರ ಗಾಡಿಗೆ ಹಾಕ್ಬೇಕು ಅಂತ ತಗೊಂಡ್ರು. ಈಗ 150 ರೂಪಾಯಿ. ನಿಮಗೆ ಹೆಸರು ಅಂತ ಯಾವ ಇದು? ಕಲರು. ನೋಡಿ ಕಲರು ನೋಡಿ ತುಂಬಾ ಕಡಿಮೆ ಉಂಟು. ಗುಚ್ಚಿಗೆ 150. ನೋಡಿ ಇಲ್ಲಿ ನಮಗೆ ಅಮ್ಮ ಅವರು ಕಡಿಮೆ ಕೊಡ್ತಿದ್ದಾರೆ. ಎಷ್ಟಿದು? 150 ರೂಪಾಯಿಗೆ ಒಂದು ಗುಚ್ಚು. ನೋಡಿ 5 ಮಾರು ಉಂಟು. ತುಂಬಾ ಕಡಿಮೆಗೆ ಸಿಕ್ಕಿತ್ತು ನಮ್ಮ ವಿಜೇತ್ ಅವರಿಗೆ. ಈಗ ನಾನು ಮಾತ್ರ 50 ರೂಪಾಯಿ ಕೊಟ್ಟು ತಗೊಂಡೆ, ಲಾಭ ಆಯ್ತು ಈಗ. ನೋಡಿ ನಮ್ದೀಗ ಹೂವಿನ ಪರ್ಚೇಸ್ ಎಲ್ಲ ಆಯ್ತು. ನೋಡಿ ಡಿಕ್ಕಿ ಎಲ್ಲ ಫುಲ್ ಆಗಿದೆ. ನೋಡಿ ಫುಲ್ ಈಗ ಇಟ್ಟಿದ್ದೇವೆ. ಈಗ ನಮ್ಮ ಚೊಕ್ಕಡಿ ಜಾತ್ರೆಗೆ ಈಗ ತಗೊಂಡೋಗ್ತಿದ್ದೆ ನಾವು ದೇವಸ್ಥಾನದ ಅಲಂಕಾರ ಮಾಡ್ಲಿಕ್ಕೆ. ನೋಡಿ ಎಷ್ಟು ಹೂ ಉಂಟು ಅಂತ. ಫುಲ್ ಆಗಿದೆ. ಈಗ ನಮಗೆ ಕೂರ್ಲಿಕ್ಕೆ ಸಹ ಜಾಗ ಇಲ್ಲ. ನಾವು 5 ಜನ ಇದ್ದೇವೆ. ಹೇಗೆ ಕೂರುದು ಮಿತ್ರಣ್ಣ? ಬೋನೆಟ್ ಮೇಲೆ ಕೂರ್ಬೇಕಷ್ಟೇ ಅಂತ. ನೋಡಿ ಇಲ್ಲಿ ಸಹ ಹೂ, ಎದುರು ಸಹ ಫುಲ್ ಹೂ ಆಗಿದೆ. ಎಂತ ಮಾಡೋದು ಈಗ? ಜಾಗನೇ ಇಲ್ಲ ಕೂರ್ಲಿಕ್ಕೆ. ನೋಡಿ ನಾವು ಹೊರಟದ್ದು ವಾಪಸ್ ರಿಟರ್ನ್ ನಮ್ಮ ಊರಿಗೆ. ಹಾಗೆ ಇಲ್ಲಿನೊಬ್ಬರು ಇದ್ದಾರೆ, ಧನುವಣ್ಣ ಅಂತ. ನೋಡಿ ಅವರು ಇಲ್ಲಿ ಸ್ವಲ್ಪ ಮಲಗಿದ್ರು. ಅವ್ರು ಬರೋ ಡ್ರೈವಿಂಗ್ ಅವರೇ ಮಾಡ್ಕೊಂಡ್ಬಂದು ಅಲ್ಲ. ಹಾಗೆ ನಾವೀಗ ಹೊರಟದು ಊರಿಗೆ. ಬರಕಣ್ಣ, ಬಂದವೆ ಬಾಯ್, ಸಿಗಮ್ಮ. ಹೊರಟದು ಫುಲ್ ಹೂ ಉಂಟು. ಕೂರುದು ಹೇಗೆ? ಇದು ಕತೆ ಕೈಲ್ಲ ಸಾಕಿದೆ. ನೋಡಿ ಆಯ್ತು, ಈಗ ಹೊರಟದ್ದು ನಾವು. ನೋಡಿ ಗೈಸ್, ನಾವೀಗ ನಮ್ಮ ಊರಿಗೆ ರೀಚ್ ಆದ್ವಿ. ನೋಡಿ ಎಲ್ಲ ರೆಡಿ ಆಗಿದೆ. ಜಾತ್ರೆ ಇವತ್ತು ನಾಳೆ 2 ದಿವಸ ಗೌಜಿ ಉಂಟು ಅಲ್ಲ ವಿನಯಣ್ಣ? ಹೌದು, ಎಲ್ಲರೂ ಬನ್ನಿ ಜಾತ್ರೆಗೆ ಬನ್ನಿ. ಚೊಕ್ಕಡಿ ಜಾತ್ರೆ ಬನ್ನಿ.
ನನ್ನ ವಿಡಿಯೋ ಅಪ್ಲೋಡ್ ಆಗೋ ಜಾತ್ರೆ ಮುಗಿತದೆ ಅದು ನೋಡಿ. ಬಂದ್ವಿ. ಹೇಗೆ ವಿಜಯ್ ನಿದ್ದೆ ಆಯ್ತಾ? ನಿದ್ದೆ ಮಾಡ್ಲಿಲ್ಲ ನಾನು. ನೋಡಿ ಅಲ್ಲಿಗೆ ತರಕಾರಿ ಎಲ್ಲ ಕಟ್ ಮಾಡ್ತಿರ್ತಾರೆ ನಮ್ಮ ಬಾಯ್ಸ್. ಹೋಗುವ ಮಾತಾಡಿಸೋರು ನೋಡಿ. ನಾವು ರೀಚ್ ಆದ್ವಿ. ಇನ್ನು ಕೆಳಗಡೆ ಎಲ್ಲ ತೋರಿಸೋದಿಲ್ಲ ವಿಡಿಯೋ ಮಾಡುವಾಗ. ನಾವು ಮಾಡುದಿಲ್ಲ ಇಲ್ಲಿ ವಿಡಿಯೋ ಯಾವುದು ಅಲ್ಲ ಬ್ರೋ. ನಮ್ಮೂರಲ್ಲಿ ವಿಡಿಯೋ ಪದ್ಧತಿ ಇಲ್ಲ, ಹಳೆ ಪದ್ಧತಿ. ಕೆಳಗೆ ತೆಗ್ಗಿರಿ, ಕಮ್ಮು ತೆಗೆದು ಕೆಳಗೆ ಹೋಗುವ. ನೋಡಿ ಎಲ್ಲ ತರಕಾರಿ ಕಟ್ ಮಾಡ್ಕೊಂಡು ಇದ್ದಾರೆ ಈಗ. ಸುಜನ್ ಹಾಯ್. ಮತ್ತೆ ದಿನೇಶನ ಬಾ. ಬಂದಷ್ಟೇ ಈಗ, ಜಸ್ಟ್ ಲ್ಯಾಂಡ್ ಆದಷ್ಟೇ. ಫುಲ್ ತರಕಾರಿ ಕಟ್ ಮಾಡ್ತಲ್ಲ ಬಾಕಂಡೆ ಶುರು ಮಾಡಿಲ್ಲ. ನೋಡಿ ಇಲ್ಲ ರೆಡಿ ಆಗ್ತುಂಟು ಮಧ್ಯಾಹ್ನದ ಊಟಕ್ಕೆ. ಬಚ್ಚಂಗಾಯಿ ಒಂದೇ ಅಲ್ಲಿಂದ ಪಿರಿಯಾಪಟ್ಟಣದ ಒಟ್ಟಿಗೆ ಒಂದು. ಮತ್ತೆ ಹೆಂಗೆಲ್ಲ ಆಯ್ತು ಫುಲ್ ವ್ಯವಸ್ಥೆ? ನೋಡಿ ನಮ್ಮ ಸತೀಶ್ ಅಣ್ಣವರು ಗುಜ್ಜೆಗಟ್ಟು ಮಾಡ್ತಿದ್ದಾರೆ ಈಗ. ಕಸನ ಗುಜ್ಜೆ ನೋಡಿ ಮಧ್ಯಾಹ್ನ ಊಟಕ್ಕೆ ಗುಜ್ಜೆ ರೆಡಿ ಆಗ್ತಾ ಉಂಟು. ನೋಡಿ ಗೈಸ್ ಈಗ ಹೂವೆಲ್ಲ ಇಟ್ಟು ರೆಡಿ ಆಯಿತು. ಹಾಗೆ ಇನ್ನು ಮತ್ತೆ ಸಂಜೆ ಹೂ ಹಾಕ್ಲಿಕ್ಕೆಲ್ಲ ಉಂಟು ಅಲ್ಲ ಅರುಣಣ್ಣ? ಸಂಜೆ ಮಧ್ಯಾಹ್ನ ಹಾಕ್ಲಿಕ್ಕೆ ಉಂಟು. ಹಾಗೆ ಇನ್ನು ಹೊರಟದಿನ್ನು ಮತ್ತೆ ಸಿಗುವ, ಮತ್ತೆ ತೋರಿಸುವ. ಹಾಗೆ ನಮ್ಮ ಬಾಯ್ಸ್ ಎಲ್ಲ ಯಾವ ರೀತಿ ಇವತ್ತು ಬರ್ತಾರೆ ಅಂತ ನೋಡೋ ಜಾತ್ರೆಗೆ. ಎಷ್ಟು ಜನ ಬಂದು ಎಲ್ಲೆಲ್ಲಿ ಇದ್ದವರು ಎಲ್ಲೆಲ್ಲಿ ಬರ್ತಾರೆ ಇವತ್ತು ಜಾತ್ರೆಗೆ ಅಲ್ಲ ಬ್ರೋ? ಹೇಗೆ ಎಂತ ಹೂ ಹಾಕುದಾ? ನೋಡಿ ನಮ್ಮ ಮೋನಿ ಬ್ರೋ ಎಲ್ಲ ಪ್ರಿಪರೇಷನ್ ಇದ್ದಾರೆ ಈಗ ತೋರಣದ ಜಾತ್ರೆದ್ದು. ಚಪ್ಪರ್ ಹಾಕುದಾ? ತೋರಣ ಎಲ್ಲ ಗಟ್ಟಿ ಆಯ್ತಾ? ಎಲ್ಲ ಆಯ್ತು. ನಮ್ಮ ಬಾಯ್ಸ್ ಇದ್ದಾರೆ ಇಲ್ಲಿ ಐಸ್ ಕ್ರೀಮ್ ಅಂಗಡಿಯಲ್ಲಿ ಮಾತಾಡ್ಸೋರನ್ನು. ಮತ್ತೆ ಹೇಗೆಲ್ಲ ಉಂಟು ವ್ಯಾಪಾರ? ನೋಡಿ ನಮ್ಮ ಚೊಕ್ಕಡಿಯ ಯುವ ಜನರು, ಮುಂದಿನ ಪ್ರಜೆಗಳು ನೋಡಿ ಈಗ ಐಸ್ ಕ್ರೀಮ್ ಫುಲ್ ಬಿಸ್ನೆಸ್ ಅಲ್ಲಿ ಮುಳುಗಿದ್ದಾರೆ. ಏನ್ ಮತ್ತೆ ನೀವು ಕಾಣ್ಲಿಕ್ಕೆ ಇಲ್ಲ? ನಾವು ಕಾಣ್ಲಿಕ್ಕೆ ಇಲ್ಲ ಅಲ್ಲ, ಒಂದು ರೌಂಡ್ ಹೋಗಿ ಬರ್ತೇವೆ ಎಲ್ಲ. ಏ ಮತ್ತೆ ಶರಮಣ್ಣ ನಮಸ್ಕಾರ. ಸಂಜೆನ ನೋಡಿ ನಮ್ಮ ನವೀನ ಅಣ್ಣ ಸಹ ಬಂದಿದ್ದಾರೆ ಬೆಂಗಳೂರಿಂದ. ಬೆಳಿಗ್ಗೆ ಜಸ್ಟ್ ಲ್ಯಾಂಡ್ ಆದಷ್ಟೇ ಅವರು. ಮತ್ತೆ ವಿಶೇಷ ಜಾತ್ರೆ ಹೆಂಗುಂಟು? ಫುಲ್ಲು ತೋರಣ ಎಲ್ಲ ಬಂಟಿಂಗ್ಸ್ ಎಲ್ಲ ಕಟ್ಟಿದ್ದಾರೆ. ಅಗೋ ನಮಸ್ತೆ ಬಾ. ಏನ್ ಮತ್ತೆ ಫುಲ್ ಉಸ್ತುವಾರಿ ಒಳ್ಳೆ ಇದೆಯಾ? ಇಲ್ಲಿ ಒಳ್ಳೆ ಹಾಗೆ ಲೈಕ್ಔಟ್ ಎಲ್ಲ ಕಟ್ಟಿದ್ದಾರೆ ಅಲ್ಲ. ನೋಡಿ ಇಲ್ಲಿ ಮಕ್ಕಳೆಲ್ಲ ಇದ್ದಾರೆ. ಐಸ್ ಕ್ರೀಮ್ ಈಗಲೇ ಸ್ಟಾರ್ಟ್ ಆಗಿದೆ ಜಾತ್ರೆ ವೈಬು. ಹಾಗೆ ಹೋಗು. ಕೆಳಗೆ ಬಾಯ್ಸ್ ಎಲ್ಲ ಇದ್ದಾರೆ ಮಾತಾಡ್ಸೋ. ನೋಡಿ ನಮ್ಮ ಬಾಯ್ಸ್ ಎಲ್ಲ ಇದ್ದಾರೆ ಮಾತಾಡ್ಸೋ ಅವರೊಟ್ಟಿಗೆ. ಬಾ. ಏ ಮತ್ತೆ ಕಾಂಬಾಕಿ ಇಲ್ಲೇ ಜಸ್ಟ್ ಲ್ಯಾಂಡ್ ಆದಷ್ಟೇ ನಂಗೆ ಹೇಳೋಕು ಜಾತ್ರೆ. ಅಭಿ ನೋಡಿ ಖ್ಯಾತ ಯೂಟ್ಯೂಬರ್ ಅಭಿ ಅವರು ಇಲ್ಲಿದ್ದಾರೆ. ಫುಲ್ ಚೇಂಜ್ ಔಟ್ ಕಟ್ಟಿಂಗ್ ಎಲ್ಲ ನೋಡ್ತಿರ್ತೀರಿ. ನೋಡಿ ನೋಡಿ ತೇಜಸ್ ಏ ಮತ್ತೆ ಹೆಂಗಲ್ಲ ಯಾಗ ಬಂದದ್ದು ಬ್ಯಾಂಗ್ಳೂರಿಂದ? ಜಸ್ಟ್ ಬೆಳಿಗ್ಗೆ ಬಂದಷ್ಟೇ ಎಲ್ಲ. ನೋಡಿ ಇಲ್ಲಿ ಲಿಖಿತ್ ಅವರಿದ್ದಾರೆ, ಆಗ ಅವ್ರ ತಮ್ಮ ಇದ್ದಾರೆ, ಇನ್ನೊಬ್ಬ ಪ್ರಾಣ. ಮತ್ತೆ ಹೆಂಗೆಲ್ಲ ಉಂಟು ಪಬ್ಜಿ ಎಲ್ಲ ಆಡ್ಲೆ? ನೋಡಿ ಅವ್ನು ನಾಚಿ ಆಗ್ತವೆ ನೋಡಿ, ಅವನ ಅವಸ್ಥೆ ನೋಡಿ. ಫುಲ್ ನಾಚಿಕೆಲಿದ್ದಾನೆ ಹಿಮೇಶ್ ರಸಿಕ. ನೋಡಿ ನಮ್ಮ ಅಬ್ಬಿ ಅವರಿಗೆ ಹೊಸದಾಗಿ ಬೆಂಡಿಟ್ಟಿದ್ದಾರೆ ಜಾತ್ರೆಗೆ ಸ್ಪೆಷಲ್. ಹಾಗೆ ಅದೀಗ ಮುಂಚೆ ಇತ್ತು ಅಲ್ಲ, ಇವಾಗ ಸ್ಪೆಷಲ್ ಅಂತ ನೋಡುವ ಅಂತ ಹುಡುಕ್ತಾ ಇದ್ದಾರೆ. ಉಂಟಾ? ಉಂಟು ಉಂಟು. ಮಾವ ಏನ್ ಮತ್ತೆ ನೋಡಿ ನಮ್ಮ ಮಾವನವ್ರು ಇದ್ದಾರೆ ಇಲ್ಲಿ. ಮತ್ತೆ ಫುಲ್ ವೈಟ್ ಅಂಡ್ ವೈಟ್ ಆಗಲಿ ರೀ ಮಿತೋಣ. ಮತ್ತೆ ಚೈನಾ ಎಲ್ಲ ದೊಡ್ಡ ದೊಡ್ಡ ಆಗ್ತಾ ದಿನ ಹೋದ ಹಂಗೆ. ನೋಡಿ ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜಲ್ಲಿ ಓದ್ತಿರುವ ಚೇಚಿಯಣೆ ಚೇಟ ನಿಖಿಲ್ ಅವರು ನೋಡಿ ಕ್ರೈಸ್ಟ್ ಅವರು ಒಂದು ಕ್ರೈಸ್ಟ್ ಫುಲ್ ಕ್ರೈಸ್ಟ್ ಲುಕ್ ಅಲ್ಲಿದ್ದಾರೆ. ಏನ್ ಹೇಳ್ತೀರಾ ಹೇಗೆ? ನೋಡಿ ಎಂತ
ಮಾತಾಡಿಯಾ ಕೇರಳಕ್ಕೆ ಏನಾರು ಶಿಫ್ಟ್ ಇಲ್ಲಿ ತಾಯಂಬಕ್ಕಂ ನೋಡಿ ನಗು ನೋಡಿ ಫುಲ್ ಅವ್ರು ಬ್ಲಶ್ ಆದ್ರು. ಬ್ಲಶ್ ಅಂತ ಬ್ಲಶ್ ಅಲ್ಲ ಸರಿ ಅಲ್ಲ ಯಾಕ ಅಲ್ಲಿ ಯಾರೋಳ ಯಾರು ಬಂದವೆ ಗುಡ್ ಊಟ ತೃಪ್ತಿ ಸುಳ್ಳಿದೆ ನೋಡಿ. ಇಲ್ಲಿ ಊಟ ಎಲ್ಲ ಆಗ್ತುಂಟು ಸಮರ್ಧನೆ ಊಟ. ಉಷಕ ನೋಡಿ ನೋಡಿ ಇವ್ರಿಗೆ ಫೋಟೋ ಜಾತ್ರೆ ಶುರು ಆದಷ್ಟೇ ಈಗ ಈಗಲೇ ಶುರು ಆಯ್ತು ಉಷಕ ಅವರ ಫೋಟೋ. ಮತ್ತೆ ಆಂಟಿ ಹೇಗೆ ಉಂಟು ಜಾತ್ರೆ ಎಲ್ಲ? ನೀವೆಲ್ಲ ಮಾಡಿದಾ? ನೀವೇ ಮಾಡಿದ್ದು ಹಾಗೆ ನೀವು ಚಂದಾಗಿದೆ ಅಂತ ಹೇಳುದು. ನೋಡಿ ನಮ್ಮ ರಾಜು ಅಕ್ಕ ಬಂದ್ರು. ಮತ್ತೆ ರಾಜು ಅಕ್ಕ ಹೇಗೆ ಜಾತ್ರೆ ಎಲ್ಲ? ಗೌಜಿ ಗೌರಿ ಗೌಜಿ ಆಂಟಿ. ಮತ್ತೆ ವಿಶೇಷ ಸಂತೆಗೆಲ್ಲ ಹೋಗ್ಲಿಕ್ಕೆ ಉಂಟಾಗಿದ್ರೆ ಒಮ್ಮೆ ಮತ್ತೆ ಹೋಗುದಾ? ನೋಡಿ ನಮ್ಮ ಇಲ್ಲಿ 2 ಗೈಸ್ಗಳಿದ್ದಾರೆ. ಒಂದು ಮದ್ಮೇರ್, ಇನ್ನೊಂದು ಮದುವೆ ಆಗ್ಲಿಕ್ಕೆ ರೆಡಿ ಆದವರು. ನೋಡಿ ಇವರು ಮದುವೆ ನೆಕ್ಸ್ಟ್ ಇವರಿಗೆ ಮದುವೆ ನೆಕ್ಸ್ಟ್. ಈಗ ನಾಡ್ದು ಬೆಚ್ಚ ಮದುವೆ ಇವರಿಗೆ ಉಂಟು. ಈಗ ಮೇಯಲ್ಲಿ ಮೇ ಎಷ್ಟಕ್ಕೆ ಎಲ್ಲ ಬನ್ನಿ. ಮೇ 18ಕ್ಕೆ ಮುನ್ನಣ ಮದುವೆ ಗೌಜಿ ಆಯ್ತಾ ಪಾರ್ಟಿ ಗೊತ್ತಾ ಸ್ಕಾಚ್. ನೋಡಿ ಇಲ್ಲಿ ಯುವ ಪೀಳಿಗೆ ಇವಾಗಿನ ಇವಂಗೆ ಒಂದು ಹೇಳಿ ಮಧ್ಯಸ್ಥಕ ಮಾಡ್ತಾರೆ ಇವರು ಅಲ್ಲ. ಎಲ್ಲ ಕಡೆ ಹೋಗ್ತಾರೆ. ಹಾಗೆ ಇದ್ರೆ ಸಂಪರ್ಕಿಸಿ. ಒಳ್ಳೆ ಚಂದ ಹೇಳ್ತಾರೆ. ದೈವಾರ್ಧನೆ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದಾರೆ ಚಂದ. ಮೆಮ್ಮೂರಿನ ಪ್ರತಿಭೆ. ಹಾಗೆ ಇನ್ನೊಬ್ಬರ ಪ್ರತಿಭೆ ಇಲ್ಲಿ ಭಾವ ಇದ್ದಾರೆ ಅಲ್ಲ, ಕಾಂಬಗೆ ಇಲ್ಲೇ ಅಲ್ಲ. ನೀವೊಂದು ಕರ್ಕೊಂಡು ಹಾಕಿ ಫೋನ್ ಮಾಡ್ರು ನಂಗೆ ಕರ್ನಾಟಕಕ್ಕೆ ತರಕಾರಿ ಕೊಡ್ತೀವಿ ನೀವು. ಎಂತ ಚೆನ್ನಾಗ ಎಂತ ಬಾವ ಹಿಂಗೆ ಮಾಡುದು ನೀವು. ನಾ ಈಗ ಹೋಗಿ ಸರ್ಗೆ ತಗೊಂಬಂಡೆ ಒಂದು ಹೂ ಕಟ್ಟೋಗು. ಓ ದೊಡ್ಡ ನೋಡಿ ಅಭಿಮಾನಿ ತಂಡ ಇಟ್ಟಿರಿ. ಸಚಿನ್ ಅಭಿಮಾನಿ ಬಳಗ. ಚಂದ್ರ ನಮಸ್ತೆ. ಮತ್ತೆ ಸಚಿನ್ ಬೀಳ್ಕೆ ನಮಸ್ತೆ. ಸಚಿನ್ ಇಲ್ಲಿ ಭಯಂಕರ ಫೇಮಸ್ ಅಲ್ಲ, ಹಂಗೆ ಅವನೊಂದು ಮಾತಾಡ್ಸ. ಮತ್ತೆ ಸಚಿನ್ ಹೆಂಗುಂಟು ಜಾತ್ರೆ ಎಲ್ಲ ಗಮ್ಮತ್ತ? ಅಭಿಮಾನಿಗಳಿಗೆ ಎಂತ ಹೇಳಿ ನೀನು ಜಾತ್ರೆಗೆ ಬಾಕಿ ಒಂದು ವಿಷಯ ಹೇಳಿದೆ ಬಾಕಿ ಜಾತ್ರೆಗೆಲ್ಲ ಗಮ್ಮತ್ ಎಂತ ಜಾತ್ರೆಗೆ ಮಲೆಕಳಿ? ಮಾಮೂಲು ಐಸ್ ಕ್ರೀಮ್ ಅಷ್ಟೇ. ಕಾಯಿ ಮೀನು ಇಟ್ಟ ಹಿಂದೆ ಇಲ್ಲೇ ಬೇಡ ಕ್ಯಾನ್ಸಲ್ ಬೇಡ. 4 ಇವತ್ತು ಸಂಜೆ ಇನ್ನು ಕಾಯಿ ಕೊಟ್ಟದೆಲ್ಲ ಉಂಟು. ಅಲ್ಲಿ ನಿಮಗೆ ತೋರಿಸುವ ಯಾವ ರೀತಿಯಲ್ಲಿ ಉಂಟು ಅಂತ ಅಲ್ಲ. ಸರಿಗೆ ತರ್ಲಿಕ್ಕೆ ಉಂಟು. ಕುಕ್ಕಿ ಹಿಡ್ಕೊ ಹೋಗ್ಬೇಕಲ್ಲ ಈಗ. ಕುಕ್ಕಿ ಹಿಡ್ಕೊಂಡು ಸರಿಗೆ ನಮ್ಮ ಬಾಯ್ಸ್ ಇದ್ದಾರೆ ಈಗ. ಸುಳ್ಳು ಈಗ ಉದ್ಯಮಿಗಳಿದ್ದಾರೆ ಇಲ್ಲಿ, ಹೋಟೆಲ್ ಬಿಸ್ನೆಸ್ನವರು. ಮಾತಾಡ್ಸುವ ನೋಡಿ ಹೋಗುವ ನೋಡಿ ಇಲ್ಲಿ ಇದ್ದಾರೆ ಬಾಯ್ಸ್. ನಮಸ್ತೆ. ವಿಖ್ಯಾತವರು ಇದ್ದಾರೆ. ಹಾಗೆ ಉದ್ಯಮಿಗಳು ಹೊಸ ಉದ್ಯಮಿಗಳು ಇಲ್ಲಿದ್ದಾರೆ. ಮತ್ತೆ ಹೇಳೋದು ನಾನು ಇವ್ರದ್ದು ಇವ್ರದೇ ಓನರ್ ಯಾಕೆ ಬಂದದ್ದು ನಾ ಇವತ್ತು ಬೆಳಿಗ್ಗೆ. ಮತ್ತೆ ಇನ್ನೊಂದು ಯಾವ್ದು ನಿಮ್ದು ಮಂಗಳೂರಲ್ಲಿ ಕೆಫೆ ಓಪನ್ ಆಗಿದೆ, ಕಾರ್ನರ್ ಅಂತ ಓಪನ್ ಆಗಿದೆ. ಫಾಜಿ ಕಾರ್ನರ್. ಹಾಗೆ ಬಂದ್ರೆ ಫುಡ್ ರಿವ್ಯೂ ಎಲ್ಲ ಮಾಡಿ ಮಾಡೋ. ಇದು ಅಡ್ರೆಸ್ ಎಲ್ಲಿ ಆಗ್ತದೆ? ನಮ್ಮದು ಜ್ಯೋತಿ ಬಲ್ಮಠ ಅಂದ್ರೆ KMC ವಿಸಿಟರ್ಸ್ ಪಾರ್ಕಿಂಗ್ ಉಂಟಲ್ಲ, ಅದ್ರ ಅಪೋಸಿಟ್ ಆಗ್ತದೆ. ಬಂದ್ರೆ ವಿಸಿಟ್ ಮಾಡಿ. ಹಾಗೆ ವಿಖ್ಯಾತವ್ರದ್ದು ಈಗ ವಸ್ತು ಸ್ಟಾರ್ಟ್ ಆಗ್ತಾ ಉಂಟು ಬಿಸ್ನೆಸ್ ಅಲ್ಲ. ಈಗ ಚೈನ್ ಎಲ್ಲ ಹಾಕಿದ್ದಾರೆ. ಅನ್ನ ತಮ್ಮ ನೋಡಿ ಚೈನ್ ದೊಡ್ಡ ದೊಡ್ಡ ಚೈನ್ ಹಾಕಿದ್ದಾರೆ. ಫುಲ್ ಪಾಶ್ ಆಗಿದ್ದಾರೆ ಜಾತ್ರೆಗೆ ಅಲ್ಲ ಬ್ರೋ? ಇಲ್ಲಿ 2 ಜನ ಇದ್ದಾರೆ. ಅವರು ಸಹ ಇವರೊಟ್ಟಿಗೆ ಪಾರ್ಟ್ನರ್. ನೋಡಿ ಯಾವ ರೀತಿ ಅಲಂಕಾರ ಎಲ್ಲ ಮಾಡಿದಾರೆ ನೋಡಿ ಜಾತ್ರೆಗೆ. ಫುಲ್ ವ್ಯೂ ಹೇಗುಂಟು ಬ್ರೋ? ಚೆನ್ನಾಗಿದೆ ಅಲ್ಲ? ನೋಡಿ ನಿತ್ಯಣ್ಣ ಇದ್ದಾರೆ ಇಲ್ಲಿ ಅವರು. ಮತ್ತೆ ನಿತ್ಯಣ್ಣ ಜಾತ್ರೆಗೆ ಕೌಜ್ಜಿಯ ಜಾತ್ರೆ ಕೌಜ್ಜಿ ಇದು ಕಂಗಾಲು ಇದು ಸೆಕೆಯಲ್ಲಿ ತಡಿದಿರಲ್ಲ. ಮಳೆ ಒಂದು ಬಂದ್ರೆ ಒಳ್ಳೆ ಇತ್ತು. ಲೈಟ್ ಬರ್ತಿಲ್ಲ ಆಯ್ತಾ ಈ ವೈಕ್ಲಿ ಈರಿಜ್ಜರತ್ತ ಈರು ಐತೆ ಮದ್ಮೆ ಸುರಾತ್ ಇತ್ತು ಪುಂಡಿಟ್ಟು ಏಪ ಈತ ಗಿಟ್ಟ ಅಂಟ್ಲ ಪುಂಡಿಟ್ಟು ಬಳ್ಳಿ ಯೂಟ್ಯೂಬ್ ನೆಕ್ಸ್ಟ್ ಮದ್ಮೆ ಮೂಲೆ ಪುದರ್ ಐತ ಐತ ಬಣ್ಣ ಪುದರ ಕಟ್ಟದ ವಿನಾಯಕ ತೆರ್ಕ ಪುದರ್ದ ಐತ ಪವಿತ್ರ ಮಣಿನ ಪವಿತ್ರ ಹೋಟೆಲ್ ಪವಿತ್ರ ಸಾರಿ ಹೋಟೆಲ್ ಮಾರ ಸರಿ ನೋಡತ್ತ ನೋಡಿ ಗೈಸ್. ಈಗ ನಾವು ಬಂಟಿ 2 ಫ್ಲಾಗ್ ಕಟ್ಲಿ ಬಾಕಿ ಆಗಿದೆ. ಹಾಗೆ ನಾವು ಹೋಗ್ತಾ ಇದ್ದೇವೆ ಕಟ್ಟುವ ಈಗ. ನೋಡಿ ಗೈಸ್ ಈಗ ನಾವು ಧ್ವಜ ಕಟ್ಟಿಕೊಂಡಿದ್ದೇವೆ. ನೋಡಿ ಒಂದು ಕಟ್ಟಿ ಆಯ್ತು, 2ನೇದು ಕಟ್ತಾ ಇದ್ದಾವೆ. ಹಾಗೆ ವಿಜೇತ್ ಅವರು ಫುಲ್ ನಿರತರಾಗಿದ್ದಾರೆ. ನೋಡಿ ಗೈಸ್ ಇವಾಗ ಪರ್ಫೆಕ್ಟ್ ಆಯ್ತು ನಮ್ದು ಕೆಲಸ ಅಲ್ಲ ಬ್ರೋ? ಎಲ್ಲ ನಮ್ಮ ಹುಡುಗರ ಪರಿಶ್ರಮದಿಂದ ಒಳ್ಳೆ ಸುಂದರವಾಗಿ ಕಾಣ್ತಿದೆ ನಮ್ಮ ಚೊಕ್ಕಾಡಿ ಜಾತ್ರೆ ಅಲ್ಲ. ಅಲಂಕಾರ ಎಲ್ಲ ಚಂದಾಗಿದೆ ಈ ಸರ್ತಿ. ಹೋಗುವ
ನೋಡಿ ನಮ್ ಜೊತೆ ನಿತ್ಯ ನಿರಂತರವಾಗಿ ಸೇವೆಯಲ್ಲಿ ನಾಗೇಶ್ ಪೂಜಾರಿ ಅವರು ಇದ್ದಾರೆ, ಪದವರವರು. ನಾಗೇಶ್ ಅಣ್ಣ ಮುಖ, ದಿನೇಶ್ ಅಣ್ಣ ಇದ್ದಾರೆ, ಹಾಗೆ ಸಂದೀಪ್ ಅವರು, ಇನ್ನೊಬ್ರು ಇದ್ದಾರೆ ಹೊಸೊಬ್ರು. ಹೇಗಿಲ್ಲ ಕೆಲಸ ಎಲ್ಲ ಹೇಗುಂಟು? ಕೆಲಸ ಎಲ್ಲ ಆಗ್ತಾ ಉಂಟಾ? ಮತ್ತೆ ದಿನೇಶ್ ಅಣ್ಣ ಹೆಂಗೆಲ್ಲ ಉಂಟು? ಆತಾಪುರ ಸಾಮಾನು ಎಲ್ಲ ಹಾಕಿ ಮಾತೃಶ್ರೀ ನೋಡಿ ನಮ್ಮ ಈಗ ಹೂ ಅರ್ಧದಲ್ಲಿ ಬಾಕಿ ಉಂಟು, ನಾವು ಹೂ ಒಂದು ಮುಗಿಸ್ಕೊಂಡೆ. ಅದೇ ನೋಡಿ ಗೈಸ್, ಇದು ಸೌತೆ ಅಂತೆ, ಅದು ಮನೋಲಿ, ಅದು ಕಾಯಿ ಮುಂಚಿ ನೋಡಿ, ಅದು ಅದೆಂತ ಬಳಕಾಯಿ ನೋಡಿ. ನಾಳೆಗೆಲ್ಲ ಸಮರ್ಧನೆ ಊಟಕ್ಕೆ ನಾಳೆಗೆಲ್ಲ ರೆಡಿ ಇದೆ. ಬದನೆ ಉಂಟು ಹಾಗೆ. ನಾಳೆ ಅನ್ನ ಸಂತರ್ಪಣೆ, ಈಗ ಸಮರ್ಧನೆ ಹೊತ್ತು ಮಧ್ಯಾಹ್ನ ಆಗಿದೆ. ನಾಳೆ ಎಲ್ಲರೂ ನಾಳೆ ನೋಡಿ ಯಾವ ರೀತಿ ಜಾತ್ರೆಯಲ್ಲಿ, ನಮ್ಮ ಚೊಕ್ಕಡಿ ಜಾತ್ರೆಯಲ್ಲಿ ಯಾವುದೇ ತರ ಪ್ರಚಾರ ಮಾಡುದಿಲ್ಲ ನಾವು, ಯಾವುದೇ ವಿಡಿಯೋ, ಯಾವ್ದು ಮೀಡಿಯಾ, ಸೋಷಿಯಲ್ ಮೀಡಿಯಾ ಯಾವುದಿಲ್ಲ. ಆದ್ರೂ ತೆಗೆಯುವಾಗಿಲ್ಲ ನಮ್ಮ ಮುಂದಿನ ಪ್ರಕರಣ. 1,000-2,000 ಜನ ಸೇರ್ತಾರೆ ನಾಳೆ ಊಟಕ್ಕೆ. 2,000-3,000 ಜನ ಸೇರ್ತಾರೆ ಟೋಟಲಾಗಿ. ನಾಳೆ ಒಂದು 7,000-8,000 ಜನ ಸೇರ್ತಾರೆ ನೋಡಿ. ಹಾಗೆ ನೀವು ನಾಳೆ ಬರ್ಬೇಕು. ಹಾಗೆ ಈ ವಿಡಿಯೋ ಅಪ್ಲೋಡ್ ಮಾಡೋ 2 ದಿವಸ ಕಳಿಬಹುದು. ಆದ್ರೂ ಚೊಕ್ಕಡಿ ಜಾತ್ರೆ ಬಂದು ಒಂದ್ಸಲ ಆದ್ರೂ ಬರ್ಬೇಕು ನೀವು. ಇಲ್ಲಿನ ಸಂಸ್ಕಾರ, ಸಂಸ್ಕೃತಿ, ಇಲ್ಲಿನ ಪದ್ಧತಿ, ವಿಚಾರ, ಆಚಾರ ವಿಚಾರಗಳು ತಿಳ್ಕೋಬೇಕು. ಹಾಗೆ ಬನ್ನಿ ಹೋಗುವ, ನೋಡುವ. ಇನ್ನು ಹೂವೆಲ್ಲ ಕಟ್ಲಿಕ್ಕೆ ಉಂಟು ನೋಡಿ, ಎಲ್ಲ ರೆಡಿಯಾಗಿದೆ ನೋಡಿ. ವಿನಯಣ್ಣೆಲ್ಲ ಹೂವಿನ ಅಲಂಕಾರ ಮಾಡ್ತಿದ್ದಾರೆ ನೋಡಿ. ಯತೀಶ್ ಅಣ್ಣ ಇದ್ದಾರೆ, ಹಾಗೆ ಮಿಥುನ್ ಅಣ್ಣ ಇದ್ದಾರೆ, ಈಗ ಸೋಹನ್, ಸುಜಾನ್ ಎಲ್ಲ ಇದ್ದಾರೆ. ತಾತ ಇದ್ದಾರೆ, ತಾತ ನೋಡ್ತಾ ಇದ್ದಾರೆ ಹೇಗೆಲ್ಲ ಮಾಡ್ತಿದ್ದಾರೆ ಜಾತ್ರೆಗೆ ಅಂತ. ಹೂವಿನ ಅಲಂಕಾರ ಯಾವ ರೀತಿ ಎಲ್ಲ ಆಗ್ತಾ ಉಂಟು ಅಂತ ಬೇಕಾದ್ರೆ ನಾನು ಹೇಳಿಕೊಡ್ತೇನೆ. ನಾವು ಜಾತ್ರೆಯಲ್ಲಿ ಕಟ್ಟಿ ಅಭ್ಯಾಸಕ್ಕೆ ಹೋಗಿದ್ದು ನೋಡಿ. ನಮ್ಮ ಚಾಮಿ ಕೂಸಿದ್ದಾರೆ ಅಲ್ಲಿ ಅವರು, ಚಾಮಿ ಅವರು, ನಮ್ಮ ಬಾಬಲಬೆಟ್ಟ ಚಾಮಿ, ಬಾಬಲಬೆಟ್ಟಲ್ಲ ದಂಬೆ ದೊಡ್ಡ ಚಾಮಿ ಕಟ್ತಿದ್ದೆ ಅಲ್ಲಿ ಕೆಳಗೆ. ನಮ್ಮ ನಾವು ಕಾಂಟ್ರಾಕ್ಟ್ ತಗೊಂಡದ್ದು, ಹಾಗೆ ನಮ್ಮ ಹುಡುಗರು ಕಟ್ತಿದ್ದಾರೆ. ಇಲ್ಲಿ ನಾನು ಕಟ್ತಿದ್ದೇನೆ. ಈಗ ಬಡ್ಡಿವನ ಅಂತ ಪುರ ಬಂತು ನನಗೆ. ಈಗ ಕಾಂಟ್ರಾಕ್ಟ್ ಇದೆ ಹೀಗೆ ಫಸ್ಟಿಗೆ ಕಟ್ ಮಾಡಿ ಇಷ್ಟು ಇದೆ. ಜನ ಬೇಕು ಕೊಡ್ತೀವಿ, ಇಲ್ಲದ್ರೆ ಕಷ್ಟ ಆಗ್ತದೆ ಅಲ್ಲ. ಖತ್ರಿ ಉಂಟು ಇವರು ಫಸ್ಟ್ ಅವ್ರಿಗೆ ಗೊತ್ತಿಲ್ಲ, ಟ್ರೈನಿಂಗ್ ತಿರುಗಿದ್ದಾರೆ. ಅದೇ ದಿನೇಶನ ದೂರ ಹೊಟ್ಟದು ಜಾತ್ರೆ ಇಲ್ಲಿಗೆ ಐಸ್ ಕ್ರೀಮ್ ಗಾಡಿ ಇಲ್ಲಿಗೆ ಚೊರ ಆಗ್ತಾ ಉಂಟು. ಎಂತ ವಿಷಯ? ನೋಡಿ ಈಗ ನಮ್ಮ ಗೋಪಾಲನಿಗೆ ಪೆಂಡಲ್ ಶಾರ್ಟೇಜ್ ಆಗಿದೆ. ಗೋಪಾಲನಿಗೆ ಪೆಂಡಲ್ ಶಾರ್ಟೇಜ್ ಆಗಿ ಈಗ ಇಲ್ಲಿ ಮಾತುಕತೆ ಆಗ್ತಾ ಉಂಟು. ಹಾಗೆ ನಮ್ಮದು ಬಂಟಿಂಗ್ಸ್ ಎಲ್ಲ ಕಟ್ಟಿ ಆಯ್ತು ನೋಡಿ. ಬಂಟಿಂಗ್ಸ್ ಎಲ್ಲ ಕಟ್ಟಿ ಆಯ್ತು. ಅವರು ನಂಗೆ ಗೋಪಾಲನ ಬೈತಾ ಇದ್ದಾರೆ ಈಗ ನೋಡಿ. ಅಲ್ಲಿ ಹತ್ತಿನವರು ಐಸ್ ಕ್ರೀಮ್ ಸೇಲ್ ಮಾಡ್ತಿದ್ದಾರೆ. ದಾಸಮಣ್ಣ ಕಾಯಿ ಇಟ್ಟ ಕುಟ್ಟಿಗೆ, ಕಾಯಿ ರಾಸಿ ಇಟ್ಟ ಎಲ್ಲ. ರಾತ್ರಿ ಇವತ್ತು ಕಾಯಿ ಗುಟ್ಲಿಗೆ ಉಂಟು. ಮತ್ತೆ ತೋರಿಸು ನಿಮಗೆ ಯಾವ ರೀತಿ ಎಲ್ಲ ಉಂಟು ಐಸ್ ಕ್ರೀಮ್ ನೋಡಿ. ಅಧ್ಯಕ್ಷರು ನಮ್ಮ ನೋಡಿ ಹರಿಸನ ಓಲಿ ತೂವರ್ ನಿಜೀರ್ ಓಟೆ ಬಲಿಪು ನೋಡಿ. ಅರೆ ಮರಿದಾಣ ತುಲ ಎಮ್ಮ ಕೆಲಸ ಎಲ್ಲ ಆಯ್ತು ನೋಡಿ. ಈಗ ಎಲ್ಲ ವ್ಯವಸ್ಥೆ ಆಯ್ತು. ಈಗ ನಮ್ಮ ಚಿಕ್ಕಪ್ಪ ಅವರಿದ್ದಾರೆ ನೋಡಿ ಇಲ್ಲಿ. ಹಾಗೆ ನೋಡಿ ಇಲ್ಲಿ ಪೈಪ್ ಎಲ್ಲ ರೆಡಿ ಆಗಿದೆ. ಈಗ ನೀರು ಹಿಡಿಯುವ ಅಂತ, ಮಳೆ ಬರೋ ಲಕ್ಷಣ ಉಂಟು. ಆದ್ರೂ ಇಲ್ಲಿ ಧೂಳೆಲ್ಲ ಉಂಟು. ಹಾಗೆ ಸ್ವಲ್ಪ ನೀರೆಲ್ಲ ಹಿಡಿಯುವ ಅಂತೇಳಿ ಪ್ಲಾನ್ ಹಾಕಿದ್ದೇವೆ. ಈಗ ನೋಡಿ ನಮ್ಮ ಧ್ವಜಕಟ್ಟಕ್ಕೆ ಪೇಂಟ್ ಎಲ್ಲ ಕೊಟ್ಟಾಗಿದೆ ನೋಡಿ. ನಮ್ಮ ಸದನ್ ನಂದು ಫುಲ್ ನೀರಾವರಿ, ಫುಲ್ ಧೂಳಾಗದಾಗೆಲ್ಲ ವ್ಯವಸ್ಥೆ ಮಾಡ್ತಿದ್ದಾರೆ ನೋಡಿ. ಗೈಸ್ ನಮ್ಮ ಪಚ್ಚು ಅವರು ಬಂದಿದ್ದಾರೆ ಮಂಗಳೂರಿಂದ. ನಮಸ್ತೆ ನೋಡಿ. 3 ತಿಂಗಳಾಯ್ತು ನೋಡದೆ ಪಚ್ಚು ಊರು ಬಿಟ್ಟು ಹೋದ. ಅಲ್ಲಗೇರಣ ಪಚ್ಚು, ಮತ್ತೆ ವಿಶೇಷ ಹೇಗಿದ್ದೀರಾ? ತಪ್ಪಾಗಿದ್ದೀರಾ ಅಂತ ಸ್ವಲ್ಪ
ಅಲ್ಲ ಪಚ್ಚಿ ದಪ್ಪ ಹೊಡಂದಲ್ಲ ಜಿಮ್ಮಿ ಅಲ್ಲ ಅದೇ ಬೇಗ ಮದುವೆ ಇಟ್ಟು ಪಚ್ಚಿಗೆ ಹಂಗಾರೆ. ನಮಸ್ತೆ. ನೋಡಿ ನಮ್ಮ ಭೋಜಬಣ್ಣ ಹಲವು ದಿನಗಳ ನಂತರ ಭೋಜಬಣ್ಣ ಆನ್ ದ ಫೀಲ್ಡ್. ಮತ್ತೆ ಭೋಜಬಣ್ಣದಿಂದ ಕಾಯಿ ಗುಟ್ಟುದಾ? ಹೆಂಗೆ ಕಾಯಿ ಸಿಕ್ಕಿತಾ? ಎರಡು ಸಿಕ್ಕಿತ್ತು. ನೀವು ಒಂದು ಕಾಯಿ ತಗೊಂಡು ಒಂದು ಕುಟ್ಟಮ್ಮ ಬನ್ನಿ. ನೋಡಿ ಇಲ್ಲ ಇಲ್ಲಿ ಕಾಯಿ ಜೋರಾಗಿ ಕುಟ್ಟುತ್ತಿದ್ದಾರೆ. ಮುನ್ನ ಹೆಂಗೆ ಎಷ್ಟು ಆಯ್ತು? ಚೀಲ ಫುಲ್ ಆಯ್ತಾ? ಸಾಧಾರಣ ನೋಡಿ ಅಲ್ಲಿ ನಮ್ಮ ಚೊಕ್ಕಾಡಿ ಚಾಂಪಿಯನ್ ಸಾಧಾರಣ ಅವರೇ. ನಿತ್ಯಾಣ ಸಹ ತೊಂದ್ರೆ ಇಲ್ಲ. ಮದು ಚೀಲ ಇಲ್ಲಿ ನಿತ್ಯಾಣ ಇದೆ ಭೋಜಬಣ್ಣ ಇಲ್ಲಿ ಒಳ ಭಕ್ತ ಕಾಯಿ ಇಟ್ಲಿಲ್ಲ ನೋಡುವ ಅಂತ ಇಲ್ಲಿ ಮನೋಜ್ ಚೊಕ್ಕಾಡಿ ನೋಡಿ ಚಾಂಪಿಯನ್. ಬರಡು ತಮ್ಮ ತಾರೆ ಬರಡು ನೋಡಿ ಇನ್ನೊಬ್ಬ ಚಾಂಪಿಯನ್ ಕೋಳಿ ಕಟ್ಟದ ಕಿಂಗ್. ಹಾಗೂ ಇಲ್ಲ ಅದ್ರಲ್ಲಿ ನಿಂತಿಲ್ಲ. ಇದು ತುಳುನಾಡ ಕ್ರೀಡೆ ಅಲ್ಲ ಸಣ್ಣದು ತಾರೆ ಒಟ್ಟು ಅವೇ ಭೋಜಬಣ್ಣ ತಾರೆ ಬತ್ತನೆ ತುಳು. ನೋಡಿ 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 ಈಗ ಅವ್ರದ್ದು ನೋಡಿ ಭೋಜಬಣ್ಣ ಹೇಳಿಕೊಡ್ತಾರೆ. ಇದು ಇರ್ ಪತ್ತು ನನ್ನ ನೋಡಿ ಇದು ಹೀಗೆ ಅಂತ ಹಿಡಿದು ನೋಡಿ ಹೌದಾ ನೋಡಿ 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 ತಮ್ಮ ಹಿಡಿಯುದು. ಈಗ ನಮ್ಮ ಅಶೋಕನವರು ಹೊಡಿತಿದ್ದಾರೆ. ಅಶೋಕಣ್ಣನವರು ನೋಡಿ ಹಾ ಜೇಪೆನ್ ನೋಡಿ ಇನ್ನೊಬ್ರು ಪೈಲರ್ನವರು ನಮ್ಮ ಜೇಪೆನ್ ಅವರು ಫುಲ್ ಕೈಯಲ್ಲಿ ನೋಡಿ ಭೋಜಬಣ್ಣ ಅಯ್ಯೋ 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 ಸೇಸು ಎಂಚ ಇದೇ ಭೋಜಬಣ್ಣ ಇಲ್ಲಿ ಕೇಳ್ತಾಳ ನೋಡಿ ನೋಡಿ ಹೀಗೆ ಕಾಯಿ ಕೊಟ್ಟೋದು ಹೇಗೆ ನೋಡಿ ನೋಡಿ ಕಾಯಿ ಕೊಟ್ಟೋದು ಹೇಗೆ ನೋಡಿ ತಮ್ಮ ಹಿಡಿತಿದ್ದಾನೆ. ಅವರು ಸರಿದಾರಲ್ಲಿ ಹೊಡಿತಿದ್ದಾರೆ ಅಶೋಕ್ ಅವರು. ಈಗ ಯಾವ್ದು ಭಾಗ ಆಗ್ತದೆ ನೋಡ್ಬೇಕಲ್ಲ ತಮ್ಮ. ಹೇಗೆ ಪಾಸ್ ಆಗ್ಬೋದಾ? ನೀರು ಮೇಲೆ RCB ಹೇಗೆ ಪಾಸ್ ಆಗ್ಬೋದಾ? ನಮ್ದೇ ಕಪ್ಪಿಲ್ಲದ್ರೆ ಗಾಡಿ ಯಾರು ಸಿಗ್ಬೋದಲ್ಲ ಇದ್ರಲ್ಲಿ ಕಪ್ಪು ಹೇಳ್ತಾರೆ ನೋಡಿ ಆತ ಏತ್ ಕಪ್ಪು ಮಾಡ್ತಾರೆ ಕಪ್ಪೆ ಎಣ್ಣೆ ಬಿಡೋಣ ಇಲ್ಲ ನೋಡಿ ನೋಡಿ ಒಂದು ಭಾಗ ಆಯ್ತು. ಯಾವ್ದು ನೋಡಿ ಹೊಡೆದು ಹೊಡೆದು ಹೋಯ್ತು ಹೋಯ್ತಲ್ಲ ಕಟ್ಟ್ಯಾರ ಅಸಲ್ ಬ್ರೋ ಹೋಯ್ತಾ ನೋಡಿ. ಈಗ ನಮ್ಮ ಭೋಜಪ್ಪಣ್ಣವರಿಂದ ಕಾಯಿ ಕುಟ್ಟುವಿಕೆ ನೋಡಿ 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 ಇದು ಗೊತ್ತಿದ್ಯಾ ನೋಡಿ 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 ಭೋಜಬಣ್ಣ ಮಾಡದ ಕೆಲಸ ಇಲ್ಲ. ಈಗ ಕಾಯಿ ಕುಟ್ಲಿ ರೆಡಿ ನೋಡಿ ಇಂದ ಅಣ್ಣ ಕೈ ಉಂಡು ಭೋಜಬಣ್ಣ ಜಾಗ್ರತೆ ನೋಡಿ ನೋಡಿ ಹಾ ಒಂಜೇ ಒಂಜೇ ಪೆಟ್ಟಿಟ್ಟು ಬಿಚ್ಚಾರ ಒಂಜೇ ಪೆಟ್ಟಿಟ್ಟು ಭೋಜಬಣ್ಣ ಬಿಚ್ಚಾರ ಒಂಜೇ ಪೆಟ್ಟಿಟ್ಟು ಬಿಚ್ಚಾರ ತುಳಿ ಮತ್ತೆ ಬ್ರೋ ವಿಶೇಷ ನೋಡಿ ನಮ್ಮ ಧನರಾಜ್ ಬ್ರೋ ಇವಾಗಷ್ಟೇ ಬಂದ್ರು ಜಾತ್ರೆಗೆ. ಹೇಗೆ ಆಗ್ಲೇ ಬಂದ್ರಾ? ನೀವೆಂತ ಕಾಯಿ ಇಟ್ಕೊಂಡಿದ್ರೆ ಹೇಗೆ? ಮತ್ತೆ ಸಂಸ್ಕೃತಿ ಅಲ್ಲ ತುಳುನಾಡಿನ ಸಂಸ್ಕೃತಿ ನೋಡಿ. ನಮ್ಮ ಧನರಾಜ್ ಅವರಿಗೆ ಮದುವೆ ಆಗಿ ಹೊಟ್ಟೆ ಎಲ್ಲ ಬಂದಿದೆ. ಜಿಮ್ಮಿಗೆ ಹೋಗ್ತೀರಾ? ಇಲ್ಲ ಆಯ್ತಾ ಸಣ್ಣ ತಾರ ಅಂಗಡಿ ಮಾಡಿರ ಇಂಚ ನೋಡಿ. ನಮ್ಮ ಸತೀಶನ್ನ ಕತೆ ನೋಡಿ ಕಾಯಿ ಗುಟ್ಟುವಲ್ಲಿ ಈಗೂ ಲಾಭ ಆಗ್ತದೆ ನೋಡ್ಬೋದು ನೋಡಿ. ಒಂದು ಕಾಯಲ್ಲಿ ಇಷ್ಟು ಗುಟ್ಟಿದ್ರಿ. ಭೋಜಬಣ್ಣ ಎಂತ ಖಾಲಿ ಹತ್ರ ಚಾಂಪಿಯನ್ ನೋಡಿ ನೋಡಿ. ನಮ್ಮ ಪಂಚ್ ಕಿಂಗ್ ಮತ್ತೆ ಮರಾಠಿ ಗೂಗ್ಲಿ ಬಚ್ಚು 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 ಓ ಬಚ್ಚು ಹೊಸಪೇ ಗೊತ್ತುಂಟಾ? ಹೊಸಪೇ ಶಿವರಾಮಣ್ಣ ಗೂಗ್ಲಿ ಪೇಗೆ ಗೂಗಲ್ ಪೇ ಅಜ್ಜಿ ಗೂಗಲ್ ಪೇ ಉಂಟು. ಟಿವಿ ಟಿವಿ ಕಷ್ಟದಣ್ಣ ಮುಖ ಮದ್ಬೇಂಡ ಪಚ್ಚುಕು ಮದ್ಬೇಂಡ ಇಜ್ಜೆ
ಇಲ್ಲೇ ನೋಡಿ ಗೈಸ್, ನಮ್ಮ ಚೊಕ್ಕಾಡಿ ಜಾತ್ರೆದು ಸಿಡಿಮದ್ದು ರೆಡಿ ಆಗ್ತಾ ಉಂಟು. ಹಾಗೆ ಇಲ್ಲಿಗೆ ಇದು ಸ್ಟಾರ್ಟಿಂಗ್ ನೋಡಿ, 5 ಕುಟ್ಟಿ ಉಂಟು. ಇದು ಸ್ಟಾರ್ಟಿಂಗ್ ಅಲ್ಲ ಸುಚ? ಹೇಗೆ ನೋಡಿ, ನಮ್ಮ ಪಾಲ್ತಾಡ್ ಬಾಯ್ಸ್ ರೆಡಿ ಆಗಿದ್ದಾರೆ ಈಗ ಫುಲ್. ಪುತ್ತೂರಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂತೆ, ಪುತ್ತೂರಲ್ಲಿ ಇವತ್ತು ಸ್ವಲ್ಪ ಬೇಗ ಆಯ್ತಲ್ಲ ಬ್ರೋ. ಹಾಗೆ ಯತಿನವ್ರೆ, ಮತ್ತೆ ಹೇಗೆ ಜಾತ್ರೆ? ಹಾಗೆ ನಮ್ದೀಗ ಸಿಡಿಮದ್ದು ನೋಡಿ, ಚೊಕ್ಕಾಡಿ ಜಾತ್ರೆ ಸಿಡಿಮದ್ದು. ಯಾವಾಗ ಈಗ ಒಂದು 5-6 ವರ್ಷ ಆಯ್ತು ನಾವು ಮಾಡೋದು ನೋಡಿ. ಎಲ್ಲ ರೆಡಿ ಆಗಿದೆ, ಇನ್ನೇನು ಸ್ಟಾರ್ಟ್ ಆಗ್ಲಿಕ್ಕೆ ಮಾತ್ರ ಬಾಕಿ. ಹಾಗೆ ದರ್ಶನ್ ಹೇಗೆ ಶುರು ಮಾಡೋಲ್ಲ? ಒಂದು ಗುತ್ತಿ ಕೊಡಿ, ಸಿಂಗಲ್ ಕೊಡಿ ನೋಡಿ. ಒಂದು ಕಲರ್ಗೆ ಬೆಂಕಿ ನೋಡಿ ನೋಡಿ ನೋಡಿ. ಹಾ, ಸ್ಟಾರ್ಟ್ ಆಯ್ತು. ಓಡಿನವ್ರೆ ನೋಡಿ, ಸ್ಟಾರ್ಟ್ ಆಯ್ತು ನಮ್ದು ಸಿಡಿಮದ್ದು. ನೋಡಿ ನಮ್ದೀಗ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆವಾಗಲೇ ಆಗ್ತಾ ಪ್ರದರ್ಶನ ಸಿಡಿಮದ್ದು ಚೊಕ್ಕಾಡಿ ಬೆಡಿ ಬೂಮ್. ನೋಡಿ